Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 22 verse 1. My God, why have you forsaken me? ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 22 ಮೊದಲನೇ ವಚನ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ? ಇಲ್ಲಿ ನಮ್ಮ ಪ್ರಿಯ ಯೇಸು ಸ್ವಾಮಿ ಹೇಳ್ತಕ್ಕಂಥ ಈ ಮಾತನ್ನು ನಾವು ಸುವಾರ್ತೆಗಳಲ್ಲಿ ಕೂಡ ನೋಡುತ್ತೇವೆ. ಮತ್ತಾಯ 27:45-47 ವಚನಗಳಲ್ಲಿ ನಾವು ನೋಡುತ್ತೇವೆ. 46ರಲ್ಲಿ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂಬುದಾಗಿ ಯೇಸು ಸ್ವಾಮಿ ಅಲ್ಲಿ ಕೂಗುತ್ತಾ ಇದ್ದಾರೆ. ಏಲಿ ಲಮಾ ಸಬಾಕ್ತಾನಿ ಅಂದರೆ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದೆ ಎಂಬುದಾಗಿ ಸ್ವಾಮಿಯವರು ಮಹಾಧ್ವನಿಯಿಂದ ಅಲ್ಲಿ ಕೂಗುತ್ತಾ ಇದ್ದಾರೆ. ಆಗ ಅಲ್ಲಿ ನಿಂತವರಲ್ಲಿ ಕೆಲವರು ಅದನ್ನು ಕೇಳಿಸಿಕೊಂಡು ಇವನು ಎಲೀಯನನ್ನು ಕರೆಯುತ್ತಾನೆ ಎಂಬುದಾಗಿ ಹೇಳ್ತಾರೆ. ಆ ದೇಶದ ಮೇಲೆಲ್ಲ ಕತ್ತಲೆ ಕವಿದಿತ್ತು, ಸೂರ್ಯನು ಕತ್ತಲಾಗಿದ್ದನು. ಅಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಈ ರೀತಿ ಮಹಾಧ್ವನಿಯಿಂದ ಕೂಗುತ್ತಾರೆ. ಇಡೀ ಲೋಕಕ್ಕೆ ಬೆಳಕಾಗಿರ್ತಕ್ಕಂಥ ನಮ್ಮ ಯೇಸು ಸ್ವಾಮಿ ಈ ರೀತಿ ಮರಣಾವಸ್ಥೆಯಲ್ಲಿರುವುದನ್ನು ಕಂಡು ಆ ಮಠ ಮಧ್ಯಾಹ್ನದಲ್ಲಿ ಕತ್ತಲಾಗಿರಬಹುದು. ನಮ್ಮ ಸೃಷ್ಟಿಕರ್ತನು ಅನುಭವಿಸುವಂಥ ಆ ಶ್ರಮೆಗಳನ್ನು ಕಂಡು ಸೂರ್ಯನೇ ದುಃಖಗೊಂಡು ಅಂಧಕಾರವಾಗಿರಬಹುದು. ಯಾರೂ ಹತ್ತಿರಕ್ಕೆ ಬರಲಾರದಂಥ ಬೆಳಕಿನಲ್ಲಿ ವಾಸವಾಗಿರ್ತಕ್ಕಂಥ ನಮ್ಮ ಮಹಾಪರಿಶುದ್ಧನಾದಂಥ ಯೇಸು ಸ್ವಾಮಿ ಪಾಪ ಮಾಡಿರ್ತಕ್ಕಂಥ ನಾವು ನರಕದ ಕತ್ತಲೆಯಲ್ಲಿ ದೊಬ್ಬಿಸಿಕೊಳ್ಳುವುದು ಅದರ ನಿಮಿತ್ತವಾಗಿ ನಮ್ಮ ಯೇಸು ಸ್ವಾಮಿ ತಾನೇ ಹೊಣೆಗಾರನಾಗಿ ಆ ಮರಣದ ವೇದನೆಯಲ್ಲಿ ಇರುತ್ತಾನೆ ಎನ್ನುವುದಕ್ಕೆ ಹೀಗಾಯಿತೋ ಏನೋ. ನಿಜವಾದ ಬೆಳಕಾದ ಯೇಸು ಸ್ವಾಮಿಗೂ ಮತ್ತು ಈ ಅಂಧಕಾರದ ಪ್ರಭುವಾದ ಸೈತಾನನಿಗೂ ಆ ಸಮಯದಲ್ಲಿ ಯುದ್ಧ ನಡೆಯಿತು ಅನ್ನುವುದನ್ನು ತೋರಿಸುವುದಕ್ಕಾಗಿ ಹೀಗಾಯಿತೋ ಏನೋ ಗೊತ್ತಿಲ್ಲ ಪ್ರಿಯರೇ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ ಎಂಬುದಾಗಿ ಅಲ್ಲಿ ಯೇಸು ಸ್ವಾಮಿ ಹೇಳ್ತಕ್ಕಂಥ ಈ ಮಾತಿನ ತಾತ್ಪರ್ಯವನ್ನು ಯಾರೂ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಉನ್ನತದಲ್ಲಿರುವಂಥ ಆ ಕೃಪಾಸನಕ್ಕೂ ಪಾತಾಳಕ್ಕೂ ಎಷ್ಟೊಂದು ಅಂತರ ಇದೆಯೋ ಅಷ್ಟು ಅರ್ಥ ಈ ಮಾತಿಗೆ ಇದೆ ಪ್ರಿಯರೇ. ಈ ಕೀರ್ತನೆ 22 ಮೊದಲನೇ ವಚನವನ್ನ ನೆರವೇರಿಸಿರ್ತಕ್ಕಂಥ ಯೇಸು ಸ್ವಾಮಿ ಮೆಸ್ಸಿಯನ್ನು ತಾನೇ ಆಗಿದ್ದಾನೆ ಎಂದು ಯಹೂದ್ಯರಿಗೂ ಮತ್ತು ನಮಗೂ ತೋರಿಸುವುದಕ್ಕೆ ಯೇಸು ಸ್ವಾಮಿ ಈ ರೀತಿ ಹೇಳಿರಬಹುದು. ಯೇಸು ಸ್ವಾಮಿ ನಮ್ಮ ಪಾಪದ ಹೊರೆಯನ್ನು ಹೊತ್ತುಕೊಂಡು ತಾನು ಹೊಣೆಗಾರನಾಗಿ ಇಲ್ಲಿ ಕ್ರೂಜೆಯ ಮರಣವನ್ನು ಅನುಭವಿಸುತ್ತಾ ಇದ್ದಾರೆ. ಉಗ್ರವಾದ ಪಾತ್ರೆಯನ್ನು ಕುಡಿಯುತ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಯೇಸು ಸ್ವಾಮಿ ದೇವರನ್ನು ನೆನೆಸುತ್ತಾ ಇದ್ದಾರೆ. ತನ್ನ ಇಕ್ಕಟ್ಟಿನ ಸಮಯದಲ್ಲಿ ತಂದೆಯಾದ ದೇವರಿಗೆ ಆತನು ಸಹಾಯವನ್ನು ಬೇಡ್ತಾ ಇದ್ದಾನೆ. ನನ್ನ ಪ್ರಿಯ ದೇವಜನರೇ, ದೇವರು ನನ್ನ ರಕ್ಷಕನಿಗೆ ಕೈ ಬಿಟ್ಟಿದ್ದಾನ? ಆತನು ಇಂಥ ಸ್ಥಿತಿಯಲ್ಲಿರುವುದನ್ನು ನಾವು ಇವತ್ತು ದೃಷ್ಟಿಸೋಣವಾ? ಸಕಲ ಸಂತೋಷಕ್ಕೂ ಕಾರಣನಾಗಿರ್ತಕ್ಕಂಥ ಯೇಸು ಸ್ವಾಮಿ ಇವತ್ತು ನನಗಾಗಿ ನಿನಗಾಗಿ ದುಃಖಕ್ಕೆ ಗುರಿಯಾಗಿದ್ದಾನೆ. ದೇವರ ಸನ್ನಿಧಾನದಿಂದ ಆತನು ಮರೆಯಾಗಿದ್ದಾನೆ. ದೇವದೂತರ ಸ್ತುತಿಯನ್ನು ಯಾವಾಗಲೂ ಕೇಳಿಸ್ಕೊಳ್ತಕ್ಕಂಥ ಯೇಸು ಸ್ವಾಮಿ ಇವತ್ತು ಸೈತಾನನು ಮತ್ತು ಆ ಸೈತಾನನ ದೂತರು ದೂಷಿಸುವಂಥ ದೂಷಣೆಯ ಮಾತುಗಳನ್ನು ಇವತ್ತು ಕೇಳಿಸಿಕೊಳ್ಳಬೇಕಾಗಿದೆ ಪ್ರಿಯರೇ. ಈ ರೀತಿ ಯೇಸು ಸ್ವಾಮಿ ಶ್ರಮೆಯನ್ನು ಬೇನೆಯನ್ನು ಅನುಭವಿಸುತ್ತಾ ಇರಬೇಕಾದರೆ ಕಾರಣ ನಾನು ನೀನು ಪ್ರಿಯರೇ. ನಮ್ಮನ್ನು ನಮ್ಮ ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಸ್ವಾಮಿ ಇಂಥ ಒಂದು ಅವಸ್ಥೆಗೆ ಒಳಗಾಗಿದ್ದಾನೆ. ಆದುದರಿಂದ ದೇವರು ಆತನಿಗೆ ಕೈ ಬಿಟ್ಟಿರಬಹುದು. ಈ ರೀತಿ ಯೇಸು ಸ್ವಾಮಿ ನಮಗಾಗಿ ಕಷ್ಟವನ್ನು ಅನುಭವಿಸುವುದು ಎಷ್ಟು ಪ್ರೀತಿ ಪ್ರಿಯರೇ. ನಮ್ಮ ಮೇಲಿನ ಪ್ರೀತಿಗಾಗಿ ಯೇಸು ಸ್ವಾಮಿ ಈ ರೀತಿ ಕಷ್ಟವನ್ನು ಅನುಭವಿಸುತ್ತಾ ಇದ್ದಾರೆ. ತಂದೆಯ ಪ್ರೀತಿಯ ಕುಮಾರನಾಗಿರ್ತಕ್ಕಂಥ ಯೇಸು ಸ್ವಾಮಿ ನಮ್ಮ ಪಾಪಗಳಿಗಾಗಿ ಪ್ರಾಯಶ್ಚಿತ್ತವನ್ನು ಕೊಡುವುದಕ್ಕಾಗಿರುವಾಗ ದೇವರು ಆತನಿಗೆ ಕೈ ಬಿಟ್ಟಿರಬಹುದು. ಯೇಸು ಸ್ವಾಮಿ ತಂದೆ ದೇವರು ಯೇಸು ಸ್ವಾಮಿಗೆ ಕೈ ಬಿಟ್ಟಿದ್ದಾರಂದ ಮೇಲೆ ಪಾಪಿಗಳು ಅಕ್ರಮಗಾರರು ಆದ ನಮ್ಮ ಲೆಕ್ಕ ಯಾವುದು ಪ್ರಿಯರೇ? ಆದುದರಿಂದ ಇವತ್ತೇ ನಾವು ನಮ್ಮ ಪಾಪ ಕೃತ್ಯಗಳನ್ನು ಬಿಟ್ಟು ಸಂಪೂರ್ಣವಾದ ಮನಸ್ಸಿನಿಂದ ಕರ್ತನ ಕಡೆಗೆ ತಿರುಗಿಕೊಳ್ಳೋಣ. ನಮ್ಮ ಹೊಣೆಗಾರನಾದ ಯೇಸು ಸ್ವಾಮಿ ಕ್ರೂಜೆಯ ಮೇಲೆ ಆಡಿರ್ತಕ್ಕಂಥ ಈ 4ನೆಯ ಮಾತನ್ನು ನಾವು ನೆನಪಿಸಿಕೊಳ್ಳೋಣ. ಅದನ್ನು ನೆನೆಸಿ ನಾವು ಗೋಳಾಡಿ ಕರ್ತನ ಹತ್ತಿರ ಬಂದು ನಮ್ಮನ್ನು ನಾವು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿ ಬಿಡೋಣ. ನಮ್ಮ ಪಾಪ ಕೃತ್ಯಗಳಿಂದ ಹೊರಬರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರ ಏಕೈಕ ಕುಮಾರನಾಗಿರುವ ಯೇಸು ಕ್ರಿಸ್ತನೇ, ನಿಮಗೆ ಸ್ತೋತ್ರಪ್ಪ.
ನಿಮ್ಮ ತಂದೆಯು ನಿಮಗೆ ಅತಿಶಯವಾಗಿ ಪ್ರೀತಿ ಮಾಡಿದ್ದರೂ ಕೂಡ ಕ್ರೂಜೆಯಲ್ಲಿ ನೀವು ಅನುಭವಿಸಿರುವ ಕಷ್ಟ ಹೇಳತೀರದ್ದು ಸ್ವಾಮಿ. ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದೆ ಎಂಬುದಾಗಿ ನೀನು ಕೂಗಿದ್ದಿ ಸ್ವಾಮಿ. ಈ ವಾಕ್ಯವನ್ನು ಎಂದು ಕೇಳಿಸಿಕೊಂಡಿದ್ದೇವಪ್ಪ. ನಿತ್ಯ ನರಕಕ್ಕೆ ಕೋಪಾಗ್ನಿಗೆ ಗುರಿಯಾಗಿರುವಂಥ ನನ್ನನ್ನು ನೀನು ಬಿಡಿಸುವುದಕ್ಕೋಸ್ಕರ ಈ ಮರಣದ ಅವಸ್ಥೆಯನ್ನು ನೀನು ಅನುಭವಿಸಿದ್ದಿ ತಂದೆಯೇ. ನಿಮಗೆ ಸ್ತೋತ್ರ ಕರ್ತನೆ. ಇಂದಿನಿಂದ ದೇವ ಅಪ್ಪ, ನಾವು ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀವು ನಮ್ಮ ಕೈ ಬಿಡಬೇಡ ಸ್ವಾಮಿ. ಯಾವಾಗಲೂ ನಮ್ಮ ಜೊತೆಗಾರನಾಗಿದ್ದುಕೊಂಡು ನಡೆಸಪ್ಪ. ಇಂದು ಜನ್ಮ ದಿವಸವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವಂಥ ಎಲ್ಲ ಮಕ್ಕಳಿಗೋಸ್ಕರ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಅವರೆಲ್ಲರನ್ನು ಆಶೀರ್ವಾದ ಮಾಡಪ್ಪ. ಈ ವರ್ಷದ ಉದ್ದಕ್ಕೂ ನೀನು ಅವರಿಗೆ ಜೊತೆಗಾರನಾಗಿದ್ದುಕೊಂಡು ನಡೆಸು ಸ್ವಾಮಿ. ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ನೀನು ಅವರನ್ನು ಶೃಂಗರಿಸು ಕರ್ತನೆ. ಈ ಪ್ರಾರ್ಥನೆಯನ್ನು ಯೇಸುವಿನ ಒಂದೇ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.